ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಬರುವಂತಹ ವಿಶೇಷವಾದಂತಹ ಏಕಾದಶಿ ದೇವಶಯನಿ ಏಕಾದಶಿ ಅಥವಾ ಪ್ರಥಮ ಏಕಾದಶಿ ಯಾವತ್ತು ಬಂದಿದೆ, ಜೊತೆಗೆ ಈ ಏಕಾದಶಿಯನ್ನು ನಾವು ಯಾವ ರೀತಿಯಾಗಿ ಆಚರಣೆ ಮಾಡಬೇಕಾಗತ್ತೆ, ಹಾಗೆ ಯಾವ ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು, ಈ ಏಕಾದಶಿಯ ವಿಶೇಷತೆ ಏನು ಅನ್ನೋದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಓಂ ಶ್ರೀ ರುಂಡ ಮಾಲಿನಿ ಜ್ಯೋತಿಷ ದರ್ಪಣ. ಭಾರತದ ಪ್ರಮುಖ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ವಿಕ್ರಾಂತ್ ಭಟ್. ಪ್ರೀತಿ ಪ್ರೇಮ ವಿಚಾರ, ಸ್ತ್ರೀ ಪುರುಷ ವಶೀಕರಣ, ಮದುವೆ ಭಾಗ್ಯ, ಸಂತಾನ ಭಾಗ್ಯ, ವಿದ್ಯೆ, ಉದ್ಯೋಗ, ಸಾಲಬಾಧೆ, ಅತ್ತೆ ಸೊಸೆ ಕಲಹ, ದಾಂಪತ್ಯ ಕಿರಿಕಿರಿ, ಇನ್ನು ನಿಮ್ಮ ಯಾವುದೇ ನಿಗೂಢ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ 9986669053. ಆಷಾಢ ಮಾಸದಲ್ಲಿ ಬರುವಂತಹ ಈ ಏಕಾದಶಿಗೆ ಬಹಳನೇ ಮಹತ್ವವಿದೆ. ಈ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಅಂತ ಯಾಕೆ ಕರೀತಾರೆ ಅಂತಂದರೆ, ದೇವ ಅಂದರೆ ವಿಷ್ಣು, ಹಾಗೆ ಶಯನಿ ಅಂದರೆ ಹಾಸಿಗೆ ಅಥವಾ ನಿದ್ರೆಗೆ ಹೋಲಿಸ್ತಾರೆ. ಇನ್ನು ಆಷಾಢ ಮಾಸದಲ್ಲಿ ಬರುವಂತಹ ಈ ದೇವಶಯನಿ ಏಕಾದಶಿ ದಿವಸ ವಿಷ್ಣು ದೇವರು ಯೋಗ ನಿದ್ರೆಗೆ ಜಾರ್ತಾರೆ. ಹಾಗಾಗಿ ಈ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಅಂತ ಕರೀತಾರೆ. ಇನ್ನು ಬರುವಂತಹ 4 ತಿಂಗಳುಗಳ ಕಾಲ ವಿಷ್ಣು ದೇವರು ಯೋಗ ನಿದ್ರೆಯಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಇನ್ನು ಮುಂಬರುವಂತಹ ಕಾರ್ತಿಕ ಮಾಸದಲ್ಲೇ ವಿಷ್ಣು ದೇವರು ಎಚ್ಚರವಾಗೋದು ಅಂತ ಕೂಡ ಹೇಳ್ತಾರೆ. ಹಾಗಾಗಿನೇ ಈ ಏಕಾದಶಿಗೆ ಬಹಳನೇ ಮಹತ್ವವಿದೆ. ಯಾರು ಈ ಏಕಾದಶಿಯ ದಿವಸ ಸಂಕಲ್ಪವನ್ನು ಮಾಡಿಕೊಂಡು ಉಪವಾಸವನ್ನು ಇದ್ದು ಆ ವಿಷ್ಣು ದೇವರ ಸ್ಮರಣೆಯನ್ನು ಮಾಡ್ತಾ ಪೂಜೆಯನ್ನು ಮಾಡ್ತಾರೋ ಅಂಥವರ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ತುಂಬ ಬೇಗ ನೆರವೇರುತ್ತೆ ಅಂತ ಒಂದು ನಂಬಿಕೆ ಇದೆ. ಹಾಗಾದರೆ ಮೊದಲನೇದಾಗಿ ಈ ಏಕಾದಶಿ ಯಾವತ್ತು ಬಂದಿದೆ, ಹಾಗೆ ಏಕಾದಶಿಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಮೊದಲು ತಿಳ್ಕೊಳ್ಳೋಣ. ಈ ವರ್ಷ ಅಂದರೆ 2024ನೇ ಇಸ್ವಿಯಲ್ಲಿ ದೇವಶಯನಿ ಏಕಾದಶಿ ಜುಲೈ 17ನೇ ತಾರೀಕು ಬುಧವಾರದ ದಿನ ಬಂದಿದೆ. ಏಕಾದಶಿ ತಿಥಿ ಆರಂಭವಾಗುವಂಥದ್ದು ಜುಲೈ 16ನೇ ತಾರೀಕು ರಾತ್ರಿ 8:33 ಆರಂಭವಾಗಿ ಜುಲೈ 17ನೇ ತಾರೀಕು ಬುಧವಾರದ ದಿನ ರಾತ್ರಿ 9:02 ಏಕಾದಶಿಯ ತಿಥಿ ಅಂತ್ಯವಾಗುತ್ತೆ. ಹೆಚ್ಚಿನ ಪ್ರಮಾಣದ ಏಕಾದಶಿ ತಿಥಿ ಏನಿದೆ ಅದು ನಮಗೆ ಜುಲೈ 17ನೇ ತಾರೀಕು ಬುಧವಾರದ ದಿನ ಇರೋದ್ರಿಂದ ಏಕಾದಶಿಯನ್ನು ನಾವು ಜುಲೈ 17 ಬುಧವಾರದ ದಿನವೇ ಆಚರಣೆ ಮಾಡಬೇಕಾಗತ್ತೆ. ಇನ್ನು ಯಾರು ಸಂಕಲ್ಪವನ್ನು ಮಾಡಿಕೊಂಡು ಈ ದೇವಶಯನಿ ಏಕಾದಶಿಯನ್ನು ನಾವು ಮಾಡ್ತೀವಿ ಅಂತ ಅಂದ್ಕೊಂಡಿರ್ತೀರೋ ಅವರು ದ್ವಾದಶಿ ದಿವಸ ಅಂದರೆ 16ನೇ ತಾರೀಕಿನ ದಿವಸನೇ ಏಕಾದಶಿ ಆರಂಭ ಆಗೋದಕ್ಕಿಂತ ಮುಂಚೆನೇ ನೀವು ನಿಮ್ಮ ಊಟವನ್ನು ಮುಕ್ತಾಯಗೊಳಿಸಬೇಕು. ಏಕಾದಶಿ ತಿಥಿ ಏನು 8 ಗಂಟೆಗೆ ಆರಂಭವಾಗ್ತಾ ಇದೆಯಲ್ಲ, 8 ಗಂಟೆ ನಂತರ ನೀವು ಊಟವನ್ನು ಮಾಡೋ ಹಾಗಿಲ್ಲ. ಇನ್ನು ಏಕಾದಶಿಯ ದಿವಸ ಅಂದರೆ 17ನೇ ತಾರೀಕು ಬುಧವಾರ ದಿವಸ ಪೂರ್ತಿಯಾಗಿ ನೀವು ಉಪವಾಸವನ್ನು ಇರಬೇಕಾಗತ್ತೆ. ಉಪವಾಸ ಮಾಡುವಾಗ ನನ್ನ ಕೈಲಿ ಆಗೋದೇ ಇಲ್ಲ, ಏನಾದರೂ ತಿನ್ನಲೇಬೇಕು ಅನಿಸ್ತಾ ಇದೆ, ತುಂಬ ಸುಸ್ತಾಗ್ತಾ ಇದೆ ಅಂತ ಅನಿಸ್ದಾಗ ಮಾತ್ರನೇ ಹಣ್ಣು, ಹಾಲು ಅಥವಾ ನೀರನ್ನು ಸೇವನೆ ಮಾಡ್ಬೋದು. ಇನ್ನು ಏಕಾದಶಿ ದಿವಸ ಪೂರ್ತಿಯಾಗಿ ನೀವು ವಿಷ್ಣುವಿನ ಹಾಗೆ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಬೇಕಾಗತ್ತೆ. ಜೊತೆಗೆ ಪೂರ್ತಿ ದಿನ ವಿಷ್ಣುವಿನ ಸಹಸ್ರನಾಮವನ್ನು ಕೇಳೋ ಅಂಥದ್ದು ಹಾಗೆ ರಾಮನಾಮವನ್ನು ಬರೆಯುವಂಥದ್ದು ಬಹಳನೇ ಶ್ರೇಷ್ಠ. ಇನ್ನು ಮಾರನೇ ದಿವಸ ದ್ವಾದಶಿ ದಿವಸ ಜುಲೈ 18ನೇ ತಾರೀಕು ಗುರುವಾರದ ದಿವಸ ಬೆಳಗ್ಗೆ ದ್ವಾದಶಿ ಪೂಜೆಯನ್ನು ಮಾಡಿ ದೇವರ ನೈವೇದ್ಯಕ್ಕೆ ಏನಾದರೂ ಸಿಹಿ ನೈವೇದ್ಯವನ್ನು ಮಾಡಿ ನೈವೇದ್ಯ ಮಾಡಿ ಅನಂತರ ನೀವು ನಿಮ್ಮ ಉಪವಾಸವನ್ನು ಮೊದಲು ತೀರ್ಥ ಸೇವಿಸೋದ್ರ ಮುಖಾಂತರ ಅಂತ್ಯಗೊಳಿಸಿ, ನೀವು ನೈವೇದ್ಯಕ್ಕೆ ಏನು ದೇವರಿಗೆ ಇಟ್ಟಿರ್ತೀರೋ ಅದನ್ನು ಸೇವನೆ ಮಾಡಿ ನಿಮ್ಮ ಉಪವಾಸವನ್ನು ಅಂತ್ಯಗೊಳಿಸ್ಬೋದು. ತುಂಬಾ ಶ್ರೇಷ್ಠವಾದಂತಹ ಏಕಾದಶಿ ಇದು. ಯಾರಾದರೂ ಮಾಡಬೇಕು ಅಂದ್ಕೊಂಡ್ರವರು ಖಂಡಿತವಾಗ್ಲೂ ಈ ದೇವಶಯನಿ ಏಕಾದಶಿಯನ್ನು ತಪ್ಪದೇ ಮಾಡಿ ತುಂಬಾ ಒಳ್ಳೆಯ ಫಲಗಳನ್ನು ನೀವು ಪಡಿಬೋದು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ದೇವಶಯನಿ ಏಕಾದಶಿ ಅಥವಾ ಪ್ರಥಮ ಏಕಾದಶಿಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.